ರಾಜಿನ್ ಕಿಡ್ನಾಪ್ ಮಾಡಿ ತಾಯ್ತೇನ್ಲಾ? ಏನಾಗಿದೆ ನಿಮ್ಗಳ ಫೋನ್ಗೆ? ನಾನು ಅಕ್ಕ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ವಿ ಗೊತ್ತಾ? ಬೇಗ ಹೇಳ. ಅಪ್ಪಯ್ಯ ಮತ್ತೆ ಕಾಳಿ ಕೆಲ್ಸ ಮುಗಿಸೋರ್ ತಾನೆ? ಆಗಿರ್ಬೇಕು. ನನ್ ಮನೆ ತಕ ಹೋಗಿದ್ದೆ, ಬೀಗ ಹಾಕಿತ್ತು ಕಣಕ್ಕ. ಹ? ಬೀಗ ಹಾಕಿತ್ತ? ಏನೋ ಹೇಳ್ತಿದ್ಯಾ? ಕಾಳಿ ಮತ್ತೆ ಅಪ್ಪ ಎಲ್ಲಿ? ಅವ್ರಿಬ್ರು ಮಮ್ಮಿನ ಕಿಡ್ನಾಪ್ ಮಾಡ್ಕೊಂಡು ಹಂಗೆ ಹೋಗಿರ್ಬೇಕು. ಏಯ್, ಹುಚ್ಚುಚ್ಚಂಗೆ ಯೋನ ಮಾತಾಡ ಕಣ್ಲ. ಅವ್ರು ನಮ್ಗೆ ಹೇಳ್ದಂಗೆ ಹೋಯ್ತಾರ? ಇದನ್ನ ಸರಿಯಾಗಿ ನೋಡ್ದ ಇಲ್ವಾ? ಏನದು ಸರಿಯಾಗಿ ನೋಡೋದು? ಅವ್ವ, ಅದೇ ಇವನು ರಿಸಲ್ಟ್ ನೋಡಕ್ ಹೋಗಿದ್ನಲ್ಲ, ಅದನ್ನ ಸರಿಯಾಗಿ ನೋಡ್ದ ಅಂತ ಕೇಳ್ತಿದ್ದೆ. ಆಯ್, ಸರಿಯಾಗಿ ನೋಡ್ದೆ ಇರ್ತಾನಿಯೇ. ಕುರ್ಸಿ, ನಿಮ್ಮ ಅಪ್ಪಯ್ಯ ಎಲ್ಲೋ? ಬರ್ತಾ ದಾರಿನಾಗೆ ಭೀಮಣ್ಣ ಸಿಕ್ಕಿತ್ತು. ಅವ್ರ ತವ ಮಾತಾಡ್ತಾ ನಿಂತಿತ್ತು ಕಣವ. ಸರೋಯ್ತು. ನಿಮ್ಮ ಅಪ್ಪನಿಗೆ ಯಾರ ಮಾತಾಡಕ್ಕೆ ಸಿಕ್ಬಿಟ್ರೆ ಮನೆ ಮಠ ಏನೂ ಗೊತ್ತಾಗಕ್ಕಿಲ್ಲ. ಏಯ್ಯ, ನೀನು ಮಧ್ಯಾಹ್ನ ತಿಂಡಿ ತಿಂದಿದ್ಯೋ ಇಲ್ವೋ? ಬಾ, ಕಾಪಿ ಕೊಡ್ತೀನಿ. ಬಂದೆ ನಡಿಯವ. ಅಕ್ಕ, ನಾನೇ ಮಮ್ಮಿಗೆ ಬಾದಾಮಿ ಹಾಲ್ನಾಗೆ ಮತ್ ಬರೋ ಔಷಧಿನ ಕೊಟ್ಟು ಬಂದೆ. ಪಕ್ಕ ಅವ್ರಿಬ್ರು ಕಿಡ್ನಾಪ್ ಮಾಡೇ ಇರ್ತಾರೆ. ಖುಷಿ, ನಾವ್ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಕ್ ಆಗಲ್ಲ. ಆ ರಾಜಿ ಪ್ರಜ್ಞೆ ತಪ್ಪಿದ್ಲು ತಾನೆ? ನಾನೇ ಹಾಲಿನ ಗ್ಲಾಸ್ನ ಮಮ್ಮಿ ಕೈ ಕೊಟ್ಟು ಬಂದೆ ಕಣವಿ. ಮಾವ, ಮಮ್ಮಿ, ಡ್ಯಾಡಿ ಯಾರು ಕಾಣ್ತಲ್ಲ ಅಂದ್ರೆ ಕಿಡ್ನಾಪ್ ಆಗೋರೆ ಅಂತ ತಾನೇ ಅರ್ಥ. ಇಲ್ಲ ಕಣೋ, ಎಲ್ಲೋ ಮಿಸ್ ಹೊಡಿತಾ ಇದ್ದ. ಅವ್ರ ಬೇರೆ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಸುಮ್ಕೆ ಟೆನ್ಷನ್ ಮಾಡ್ಕೋಬೇಡ ಕಣವಿ. ನಮ್ಗೇನಾರ ವಿಷಯ ಹೇಳ್ಬೇಕಾದ್ರೆ ಇನ್ನೊಂದು ಎಡವಟ್ಟು ಆಗದ್ ಬೇಡ ಅಂತ ಇಂಟೆಲಿಜೆಂಟ್ ಆಗಿ ಮಾವನು ಡ್ಯಾಡಿನೂ ಪ್ಲಾನ್ ಮಾಡಿರೋದಿದು. ಒಂದ್ ವೇಳೆ ರಾಜಿ ಹಾಲು ಕುಡಿದೇವಾಗಿದ್ರೆ? ಮೊದ್ಲೇ ನಿಮ್ಮ ಮಮ್ಮಿ ವಾಸನೆ ಕಂಡು ಹಿಡಿಯೋ ನಾಯಿ. ಪ್ಲಾನ್ ಏನಾದ್ರೂ ಉಲ್ಟಾ ಆಗಿ ಅಪ್ಪ ಮತ್ತೆ ಕಾಳಿ ಅವಳನ್ನ ಕಿಡ್ನಾಪ್ ಮಾಡಕ್ ಆಗ್ಲಿಲ್ಲ ಅಂದ್ರೆ? ಛೇ, ಡ್ಯಾಡಿ ಮತ್ತೆ ಮಾವ ಇಬ್ರು ಕಿಲಾಡಿಗಳು. 100ಗೆ 100% ಅವ್ರಿಬ್ರು ಕಿಡ್ನಾಪ್ ಮಾಡೇ ಇರ್ತಾರೆ. ಸುಮಾ, ಸಹನಾ, ಏನಾರ ಸಮಸ್ಯೆನೇನಮ್ಮ? ಅಯ್ಯೋ, ಹಂಗೆಲ್ಲ ಏನೂ ಇಲ್ಲ ಗಂಗಣ್ಣ. ಸುಮ್ಕೆ ನಾವೆಲ್ಲ ಮಾತಾಡ್ತಾ ಇದ್ವಿ ಆಟೆ.